ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ ಭಾಗ 2 ನನ್ನ ದೇಶ ನನ್ನ ಜನ ಈ ಗದ್ಯ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ. ನಿಮಗೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ಬಹಳ ಬೇಗ ಲಭಿಸುತ್ತದೆ. ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಸಮುದ್ರ, 1 ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ನಮ್ಮ ದೇಶ ಯಾವುದು? ಭಾರತ. ನಾವೆಲ್ಲರೂ ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಏನಿದೆ? ಸಮುದ್ರ ಇದೆ, 1 ಕಡೆ ಮಾತ್ರ ಮಹಾಪರ್ವತ ಇದೆ, ಅದುವೇ ಹಿಮಾಲಯ ಪರ್ವತ. ನಿಮಗೆ ಗೊತ್ತಿದೆ ಅಲ್ವಾ? 3 ಕಡೆಯಿಂದ ಮೂರು ಕಡೆ ನೀರಿದ್ದು 3 ಕಡೆ ಏನಾಗಿದೆ? ನೀರಿದೆ. ಅದೇ ಮತ್ತು ಹಿಮಾಲಯ ಪರ್ವತ ಹಚ್ಚ ಹಸಿರಾದ ದಟ್ಟ ಅರಣ್ಯದಿಂದ ಕೂಡಿರುವಂತಹದ್ದು. ಇದನ್ನು ದಾಟಬೇಕೆಂದರೆ ಹರಸಾಹಸವನ್ನೇ ಮಾಡಬೇಕು. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶದ ವಿಸ್ತಾರ 32,87,263 ಚದುರ ಕಿಲೋಮೀಟರ್ಗಳು. ಇದು ಕಾಶ್ಮೀರದಿಂದ ಎಲ್ಲಿವರೆಗೂ ಹಬ್ಬಿದೆ? ಕನ್ಯಾಕುಮಾರಿ, ಪಂಜಾಬದಿಂದ ಮಣಿಪುರದವರೆಗೂ ಹಬ್ಬಿದೆ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ಶಾಂತಿಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ನಮ್ಮ ಭಾರತ ದೇಶದಲ್ಲಿ ಬರೀ ಒಂದೇ ಜಾತಿಯವರಿಲ್ಲ, ಹಲವಾರು ಜಾತಿಯವರು, ಮತ ಧರ್ಮದವರು ಎಲ್ಲರೂ ಒಟ್ಟಿಗೆ ನೆಲೆಸಿದಾರಲ್ವಾ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಎಲ್ಲರೂ ಇದ್ದಾರೆ, ಮತದವರು ಇದ್ದಾರೆ. ಅವರು ಮಾತನಾಡುವಂತಹ ಭಾಷೆ ಬೇರೆ ಬೇರೆಯಾಗಿದೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಏನು ಮಾಡ್ತಿದ್ದಾರೆ? ಮಾತನಾಡುವ ಜನರು ಇದ್ದಾರೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ನಾವೇನು, ನಮ್ಮದು ಭಾರತ ದೇಶದೆಲ್ಲರೂ ನಾವು ಒಟ್ಟಿಗೆ ಜೀವನವನ್ನು ಸಾಗಿಸ್ತಿದ್ದೀವಿ. ಮತ್ತು ನಾವು ಶಾಂತಿಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಕರಾವಳಿಯು ಸಾಗರದ ಚೆರುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ಇದು ಹಚ್ಚ ಹಸಿರಿನ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ಇಲ್ಲಿ ಯಾವ್ಯಾವ ನದಿಗಳು ಹರಿತಾ ಇದೆ? ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ ಮತ್ತು ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. ಬದುಕಿನ ಭೂಮಿಗೆ ನೀರುಣಿಸುತ್ತವೆ. ಅದನ್ನು ಬಳಸ್ಕೊಂಡು ಜನರು ಏನು ಮಾಡ್ತಿದ್ದಾರೆ? ಸಾಗುವಳಿ ಮಾಡ್ತಿದ್ದಾರೆ. ನೀರನ್ನು ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಅವಶ್ಯಕತೆಯನ್ನು ವಿದ್ಯುತ್ ಉತ್ಪಾದನೆಗೆ ಯೂಸ್ ಮಾಡ್ತಾ ಇದ್ದಾರೆ. ಅವಶ್ಯಕತೆಯನ್ನು ಪೂರೈಸ್ತಿದ್ದಾರೆ. ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ. ಕರಾವಳಿ ಏನಾಗಿದೆ? ಚೆಲುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ, ಇದು ಫಲವತ್ತಾದ ನಾಡು. ದಕ್ಷಿಣ ಪೀಠಭೂಮಿ ಏನಾಗಿದೆ? ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು ಏನಾಗಿದೆ? ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿದೆ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ ಎಲ್ಲ ಸುತ್ತುವರ್ಕೊಂಡಿದೆ. ಇದು ಹಚ್ಚ ಹಸಿರಿನ ಕಾಡು, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಕಾಡು. ಇಲ್ಲಿ ಹುಲಿ, ಸಿಂಹ, ಚಿರತೆ, ಆನೆ, ಜಿಂಕೆ ಮುಂತಾದ ವನ್ಯಜೀವಿಗಳು ಎಲ್ಲ ವಾಸ ಮಾಡ್ತಿದ್ದಾವೆ ಅಲ್ವಾ. ಕಾಡು ಪ್ರಾಣಿಗಳಿದೆ. ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಟ್ಯಾಗೋರ್. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ. ಜನಗಣಮನ ಇದು ಏನಾಗಿದೆ? ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಟ್ಯಾಗೋರ್. ರವೀಂದ್ರನಾಥ ಟ್ಯಾಗೋರ್ ಏನು ಮಾಡಿದ್ದಾರೆ? ಗೀತೆಯನ್ನು ಬರೆದಿದ್ದಾರೆ. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಯಾರು? ಬಂಕಿಮಚಂದ್ರ ಚಟರ್ಜಿ.
ಇದು ದೇಶ ಪ್ರೇಮ ಸಾರುವಂಥ ಗೀತೆಯಾಗಿದೆ. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ನಮ್ಮ ದೇಶದಲ್ಲಿ 3 ಥರದ ಬಾವುಟ ಇದೆ. ನಮ್ಮ ದೇಶದ ಬಾವುಟದಲ್ಲಿ 3 ಬಣ್ಣಗಳಿಂದ ಕೂಡಿದೆ. ಯಾವ ಥರ ಆಗಿದೆ? ಒಂದು ಕೇಸರಿ, ಮೊದಲ ಬಣ್ಣ ಕೇಸರಿ. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಮೊದಲನೇದಾಗಿ ಕೇಸರಿ ಬಣ್ಣ, ಇದು ತ್ಯಾಗದ ಸಂಕೇತವಾಗಿದೆ. ಎರಡನೇದಾಗಿ ಬಿಳಿ, ಇದು ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ. ಅಶೋಕ ಚಕ್ರವನ್ನು ನಾವು ನೋಡ್ತೀವಲ್ವ, ಅದನ್ನು ಧರ್ಮಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ನಾವು ಏನು ಮಾಡ್ತಿದ್ದೀವಿ? ಹೇಳ್ತಾ ಇದ್ದೀವಿ. ನಮ್ಮ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಇದಕ್ಕೋಸ್ಕರ ಜನರು ಮಡಿದಿದ್ದಾರೆ, ಜೀವವನ್ನು ತ್ಯಾಗ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ನಮ್ಮ ನಾಡಿನ ರಕ್ಷಣೆಗಾಗಿ ಏನು ಮಾಡಿದ್ದಾರೆ? ಅನೇಕ ಜನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಹಾಗೆ ನಮ್ಮ ದೇಶದ ತಾಯಂದಿರು ಏನು ಮಾಡಿದ್ದಾರೆ? ದೇಶಕ್ಕಾಗಿ ತಮ್ಮ ಮಕ್ಕಳನ್ನು ಏನು ಮಾಡಿದ್ದಾರೆ? ಕೊಡುಗೆಯನ್ನಾಗಿ ನೀಡಿದ್ದಾರೆ. ದೇಶವನ್ನು ಕಾಯ್ತಾ ಇರುವಂಥ ಸೈನಿಕರು. ನಾವು ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಯಾರ ಪ್ರಭಾವದಿಂದ? ನಮ್ಮ ಗಡಿ ರಕ್ಷಣೆಯನ್ನು ಮಾಡಿರುವಂತಹ ಸೈನಿಕರಿಂದ. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನು ಏನು ಮಾಡಿದ್ದಾರೆ? ಕೊಡುಗೆಯನ್ನಾಗಿ ನೀಡಿರುವರು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ ಅಲ್ವೇ? ಇಷ್ಟೇ ಅಲ್ಲದೆ ಇಲ್ಲಿ ಹಲವಾರು ಮಹಾನ್ ಕವಿಗಳು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ಬುದ್ಧ, ಅಷ್ಟೇ ಅಲ್ಲದೆ ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ ನಮ್ಮ ಎಲ್ವಲ್ವಾ? ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿನ ಗ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.